ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಷ್ಟು ದಿನ ಊಟ ಆಯ್ತು, ನಕಲಿ ಪದಾರ್ಥಗಳಾಯ್ತು, ಎಲ್ಲವೂ ಆಯ್ತು. ಬಟ್ ಈ ಒಂದು ನಕಲಿ ಅನ್ನುವಂತಹ ವಿಚಾರ ಮೆಡಿಸಿನ್ ನ ವಿಚಾರದಲ್ಲೂ ಈಗ ಪತ್ತೆ ಆಗಿರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸ್ತಾ ಇದೆ. ನೋಡಿ, ಬೆಂಗಳೂರು ಭಾಗದಲ್ಲೇ ಬಯಲಾಗಿದೆ ಅತಿ ದೊಡ್ಡ ಮೆಡಿಸಿನ್ ಮಾಫಿಯಾ. ನಕಲಿ ಔಷಧಗಳನ್ನ ತಯಾರಿಸ್ತಾ ಇದ್ದಂತ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಬೆಂಗಳೂರು ಭಾಗದಲ್ಲೇ ಬಯಲಾಗಿದೆ ಅತಿ ದೊಡ್ಡ ಮೆಡಿಸಿನ್ ಮಾಫಿಯಾ. ನಕಲಿ ಔಷಧಗಳನ್ನ ತಯಾರು ಮಾಡ್ತಾ ಇದ್ದಂತಹ ಒಂದು ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಹೊರಗೆ ಫಾರ್ಮ್ ಹೌಸ್, ಒಳಗೆ ಫೇಕ್ ಮೆಡಿಸಿನ್ ಕಾರ್ಖಾನೆ. ದೊಡ್ಡೇರಿ ಗ್ರಾಮದ ಬಳಿಯ ಫಾರ್ಮ್ ಹೌಸ್ ಮೇಲೆ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ದಂಧೆ ಬಯಲಿಗೆ ಬಂದಿದೆ. ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕಳೆದ 1 ವರ್ಷದಿಂದ ಬೆಂಗಳೂರು ಭಾಗದಲ್ಲಿ ಈ ಒಂದು ದಂಧೆ ನಡೀತಾ ಇದೆ. ಪ್ರತಿಷ್ಠಿತ ಎಂಎನ್ಸಿ ಕಂಪನಿಯ ಲೇಬಲ್ಗಳನ್ನ ಅಂಟಿಸಿ ಈ ಜಾಲ ಮಾರಾಟ ಮಾಡ್ತಾ ಇತ್ತು. ನಕಲಿಯಾಗಿ ತಯಾರಿಸಿ ದುಬಾರಿ ಬೆಲೆಗೆ ಎಲ್ಲೆಡೆ ಸೇಲ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಗೊತ್ತಾಗಿದೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಭುದೇವ್ ಎಂಬಾತನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆಸ್ಪತ್ರೆಗಳ ತುರ್ತು ಚಿಕಿತ್ಸಾ ಘಟಕಕ್ಕೆ ಈ ಎಲ್ಲ ಫೇಕ್ ಮೆಡಿಸಿನ್ಸ್ ಏನಿದೆ, ನಕಲಿ ಔಷಧಿಗಳು, ಇದು ಸಪ್ಲೈ ಆಗ್ತಾ ಇತ್ತು. ನಿಜಕ್ಕೂ ಶಾಕಿಂಗ್ ವಿಚಾರ. ಯಾಕಂತಂದ್ರೆ ತಿನ್ನೋ ಆಹಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಕಲಿ ಬಂದ್ಬಿಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಪ್ರತಿದಿನ ಯೂಸ್ ಮಾಡುವಂತ ಈ ಸೋಪ್ಗಳಾಗಿರ್ಬೋದು, ಶಾಂಪುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹೀಗೆ ಎಲ್ಲ ಐಟಮ್ಗಳು ನಕಲಿ. ಅದರಲ್ಲಿ ಆರೋಗ್ಯ ಸರಿ ಇಲ್ಲ ಅಂತೇಳಿ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಳೋದು ಅಥವಾ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋದು ಮಾಡ್ತೀವಲ್ಲ, ಅದರಲ್ಲೂ ಕೂಡ ಈ ನಕಲಿ ಔಷಧಿಗಳು ಎಷ್ಟರ ಮಟ್ಟಿಗೆ ಹಾನಿ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿ 6 ಕೋಟಿ, ಹೆಚ್ಚು ಕಡಿಮೆ 6 ಕೋಟಿ ರೂಪಾಯಿ ಮೌಲ್ಯದ ಈ ನಕಲಿ ಔಷಧಿಗಳನ್ನ ಸೀಸ್ ಮಾಡಲಾಗಿದೆ. ನೋಡಿ, ಮೆಡಿಕಲ್ ಸ್ಟೋರ್ನ ನಾವು ಬ್ಲೈಂಡ್ ಆಗಿ ನಂಬ್ತೀವಿ, ಬಟ್ ಆದರೆ ಮೆಡಿಸಿನ್ನ ವಿಚಾರದಲ್ಲೂ ಕೂಡ ಈ ಫೇಕ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಈಗಿದೆ ಅನ್ನುವಂಥದ್ದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೊರಗಡೆ ನೋಡೋದಕ್ಕೆ ಫಾರ್ಮ್ ಹೌಸು, ಬಟ್ ಒಳಗಡೆ ನಡೀತಾ ಇದ್ದಿದ್ದು ಈ ಕೆಲಸ. ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಐಸಿಯುಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಆಗಿದೆ. ಯಾವ ಕಂಪನಿದು ಆಗಿದೆ ಅಂತೇಳಿ ನಾವು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಫೋರ್ಜ್ ಲೇಬಲ್ ಉಕ್ಕರೇಟೆ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಫೋರ್ಜ್ ಮಾಡಿದ್ದಾರೆ. ವೆಲ್ ಕ್ಯೂರ್ ರೆಮಿಡೀಸ್ ಮತ್ತು ಫೀಸರ್ ಲಿಮಿಟೆಡ್ ಬೇರೆ ಬೇರೆ ಇವತ್ತು ಸಂಸ್ಥೆ ಹೆಸರನ್ನು ಹಾಕಿಕೊಂಡು ಇವರು ಕೊಡ್ತಿರೋದು. ಸೊ ಇದನ್ನು ಎಂದೂ ಕೂಡ ಶ್ರಮಿಸುವಂತ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದ ಕಾರಣ ಈ ಮಾಹಿತಿಯನ್ನು ಇವತ್ತು ಕೇಂದ್ರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರ್ಕೇಶ್, ಇತ್ತೀಚೆಗಷ್ಟೇ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಾಗ ಈ ತರ ಹೆಂಗ್ ಮಾಡ್ತಾರೆ ಫುಡ್ ಅಂತ ಗೊತ್ತಾಗಿತ್ತು. ಈಗ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೋದ್ರೆ ಅಲ್ಲೂ ಕೂಡ ಈ ಥರದ ನಕಲಿ ಔಷಧಿಗಳು, ಅದರಲ್ಲೂ 6 ಕೋಟಿ ಮೌಲ್ಯದು ಏನೇನೆಲ್ಲ ಸಿಕ್ತು, ಯಾವಾಗಿಂದ ನಡೆಸ್ತಾ ಇದ್ರು, ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು, ಏನು ಡೀಟೇಲ್ಸ್ ಸಿಕ್ಕಿದೆ ಅರ್ಕೇಶ್?
ಬಹುಶಃ ಸಂಪರ್ಕ ಕಡಿತ ಆಗಿದೆ. ನೋಡಿ ನಾವು ಗಮನಿಸ್ತಾ ಇದೀವಲ್ಲ ಈ ಫೋಟೋ ಮತ್ತೆ ಆ ಕವರ್ಗಳಲ್ಲಿ ಇಟ್ಟಿರುವಂಥ ಇಂಜೆಕ್ಷನ್ ಬಾಟಲ್ಗಳೇನು ನೋಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ 6 ಕೋಟಿ ರೂಪಾಯಿ ಮೌಲ್ಯದ್ದು ಅಂತ ಅಂದರೆ ಅದು ಯಾವುದು ಕೂಡ ಒಂದು ಅನುಮಾನ ಬರಲ್ಲ ನೋಡಿ. ಆಮೇಲೆ ಇನ್ನೊಂದು ಏನಂತಂದರೆ ಈ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಮೆಡಿಸಿನ್ಗಳಿರುತ್ತಲ್ಲ ಅದನ್ನು ಕೂಡ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಆ ಲೇಬಲ್ಗಳನ್ನ ಚೇಂಜ್ ಮಾಡ್ತಾ ಇದ್ರು. ಮತ್ತೆ ಹೊಸದಾಗಿ ಲೇಬಲ್ಗಳನ್ನು ಚೇಂಜ್ ಮಾಡಿ ಮತ್ತೆ ಮಾರ್ಕೆಟಿಗೆ ಅದನ್ನು ಸೇಲ್ ಮಾಡ್ತಾ ಇದ್ರು. ಸೊ ದುಬಾರಿ ರೇಟಿಗೆ, ಅದರಲ್ಲೂ ಕಳೆದ 1 ವರ್ಷದಿಂದಲೂ ಕೂಡ ಇದೇ ರೀತಿಯಾದಂಥ ಕೃತ್ಯವನ್ನು ಎಸಗ್ತಾ ಇದ್ರು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದು ಬೆಂಗಳೂರು ಭಾಗದಲ್ಲೇನೆ ಇಷ್ಟು ದೊಡ್ಡ ದಂಧೆ ನಡೀತಾ ಇರೋದು. ಇನ್ನು ಏನೇನೆಲ್ಲ ಸೀಸ್ ಮಾಡಿದ್ದಾರೆ, ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಇಂಜೆಕ್ಷನ್ಗಳು, ಇಂಜೆಕ್ಟಬಲ್ಸು, ಆ ಪ್ಯಾಕಿಂಗ್ಗೆ ಬಳಸ್ತಾ ಇದ್ದಂಥ ಒಂದಷ್ಟು ಮೆಟೀರಿಯಲ್ಸ್ಗಳು, ಅದರ ಜೊತೆಗೆ ಈ ಲೇಬಲ್ಗಳು, ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಎಲ್ಲೂ ಕೂಡ ಒಂಚೂರು ಡೌಟ್ ಬರಲ್ಲ. ಈ ಒರಿಜಿನಲ್ ಬ್ರ್ಯಾಂಡ್ಗಳೇನಿರುತ್ತಲ್ಲ ಅದೆಲ್ಲ ಬೇರೆ ಎಲ್ಲೋ ಆಸ್ಟ್ರೇಲಿಯಾ, ಅಮೆರಿಕಾ, ಬೇರೆ ಬೇರೆ ಭಾಗದಲ್ಲಿ ಅಥವಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಆ ಮೆಡಿಸಿನ್ನು ತಯಾರಾಗುತ್ತೆ, ಅದು ಭಾರತಕ್ಕೆ ಇಂಪೋರ್ಟ್ ಆಗುತ್ತೆ. ಆಮೇಲೆ ಇಲ್ಲಿನೇ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ಗಳು ಯಾರಿರ್ತಾರೆ ಅದನ್ನ ಸಂಬಂಧಪಟ್ಟಂತ ಮೆಡಿಕಲ್ ಸ್ಟೋರ್ಗಳಿಗೆ ಅಥವಾ ಹಾಸ್ಪಿಟಲ್ಗಳಿಗೆ ಅದು ಡಿಸ್ಪ್ಯಾಚ್ ಆಗುತ್ತೆ ಅಥವಾ ಸಪ್ಲೈ ಆಗುತ್ತೆ. ಸೊ ಇದು ಆಕ್ಚುಯಲ್ ಪ್ರೊಸೀಜರು. ಬಟ್ ಅಲ್ಲೆಲ್ಲೋ ಇರುವಂಥ ಬೇರೆ ಬೇರೆ ಕಂಟ್ರಿ ಇರುವಂಥ ಕಂಪ್ನಿಗಳ ಹೆಸರು, ದೊಡ್ಡ ದೊಡ್ಡ MNC ಕಂಪ್ನಿಗಳ ಹೆಸರನ್ನು ಬಳಸ್ಕೊಂಡು ಅದೇ ಥರದ ಲೇಬಲ್ಗಳನ್ನು ಮಾಡಿಕೊಂಡು ಇಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಮೆಡಿಸಿನ್ಸ್ನು ಕೂಡ ಮತ್ತೆ ರೀಯೂಸ್ ಮಾಡೋದಕ್ಕೆ ಈಗ ಓರ್ವ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದಂಥವ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅವರಿಗಾಗಿಯೂ ಕೂಡ ಈಗ ತಲಾಶನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಇಂಜೆಕ್ಷನ್ ಬಾಟಲ್ಗಳು ಸಿಕ್ಕಿದೆ. 5,500 ಇಂಜೆಕ್ಷನ್ ಬಾಟಲ್ಗಳು, ಪ್ಯಾಕಿಂಗ್ಗೆ ಬಳಸ್ತಾ ಇದ್ದಂಥ ಒಂದಷ್ಟು ಮೆಟೀರಿಯಲ್ಸ್ಗಳು, ಅದನ್ನು ಹೊರತುಪಡಿಸಿದ್ರೆ ಇನ್ನು ಇಂಜೆಕ್ಷನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿರೋದು ಎಲ್ಲ ಇದು ಒಟ್ಟು ಮೌಲ್ಯ 6 ಕೋಟಿ ರೂಪಾಯಿ.